ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಎಂಬುವ ಮಾತಿಗೆ ಇವತ್ತು ತೆರೆ ಬಿದ್ದಿದೆ ಅಂತ ಹೇಳಬಹುದು. ಈ ವಾರದ ಕ್ಯಾಪ್ಟನ್ ಬಂದು ಗಿಲ್ಲಿಯವರು ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಇತ್ತು. ಆ ಫ್ಯಾಮಿಲಿ ಮೆಂಬರ್ಸ್ಗೆ ಬಿಗ್ ಬಾಸ್ ರವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದರು. ಅದೇನೆಂದರೆ ಬಿಗ್ ಬಾಸ್ ಮನೆಗೆ ಬರುವ ಫ್ಯಾಮಿಲಿಯವರು ಯಾರು ಅವರಿಗೆ ಇಷ್ಟ ಆಗ್ತಾರೋ ಆ ಸ್ಪರ್ಧೆಯನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಫೋಟೋವನ್ನು ಅಂಟಿಸಬೇಕಾಗುತ್ತೆ. ಒಂದು ಬೋರ್ಡ್ ಕೊಟ್ಟಿರ್ತಾರೆ, ಆ ಬೋರ್ಡ್ಗೆ ಆ ಫೋಟೋವನ್ನು ಅಂಟಿಸಬೇಕಾಗುತ್ತೆ. ಮೊದಲ ದಿನ 3 ಮನೆಯ ಸದಸ್ಯರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಮೊದಲಿಗೆ ರಾಶಿಕರವರ ತಾಯಿ ಮತ್ತೆ ತಮ್ಮ ಅವರು ಸೂರಜ್ರನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಸೂರಜ್ ತಾಯಿ ಹಾಗೂ ಅಕ್ಕರವರು ಇಬ್ಬರೂ ಸೇರಿ ಅಶ್ವಿನಿಯವರನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ತಾರೆ. ಅದೇ ರೀತಿ ಧನುಷ್ ರವರ ತಾಯಿ ಗಿಲ್ಲಿಯನ್ನು ಸೆಲೆಕ್ಟ್ ಮಾಡ್ತಾರೆ. ನಿನ್ನೆ ಎಪಿಸೋಡ್ನಲ್ಲಿ ಮತ್ತೆ 3 ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅದ್ಯಾರೆಂದರೆ ರಕ್ಷಿತಾ ಫ್ಯಾಮಿಲಿ, ಧ್ರುವಂತರ್ ಫ್ಯಾಮಿಲಿ ಹಾಗೂ ಅಶ್ವಿನಿಯವರ ಫ್ಯಾಮಿಲಿ. ಈ 3 ಫ್ಯಾಮಿಲಿಯವರು ಯಾರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಫೋಟೋ ಬೋರ್ಡ್ಗೆ ಹಾಕಿದ್ದಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಇರಬೇಕಲ್ಲ. ಈ 3 ಮನೆಯ ಫ್ಯಾಮಿಲಿ ಮೆಂಬರ್ಸ್ ಕೂಡ ಗಿಲ್ಲಿಗೆ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹ ಎಂದು ಬೋರ್ಡ್ಗೆ ಗಿಲ್ಲಿಯ ಫೋಟೋವನ್ನು ಹಾಕಿದ್ದಾರೆ. ಅಶ್ವಿನಿಯವರ ಅಮ್ಮನನ್ನು ಗಿಲ್ಲಿ ಕೇಳಬೇಕಾ ಅತ್ತೆ ಅತ್ತೆ ಅಂತ ಅವರ ಹಿಂದೆನೇ ಸುತ್ತುತ್ತಿದ್ದರು. ಅವರಿಗೂ ಕೂಡ ಗಿಲ್ಲಿ ಅಂದರೆ ತುಂಬ ಇಷ್ಟ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅವರು ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಫ್ರೇಮ್ ಅಂತ ತಗೋಬೋದಾಗಿತ್ತು. ಅಂದರೆ ಫ್ಯಾಮಿಲಿ ಫೋಟೋ ಬೂತ್ ಅಂತ ಇಲ್ಲಿ ಕಾಣಿಸ್ತಿದ್ದಿಲ್ಲ. ಅದರಲ್ಲಿ ಅಶ್ವಿನಿಯವರ ಅಮ್ಮ ನಮ್ಮ ಫ್ಯಾಮಿಲಿ ಫೋಟೋ ಬೂತ್ಗೆ ಗಿಲ್ಲಿಯನ್ನು ಕೂಡ ಕರಿ ಅಂತ ಕರ್ಕೊಂಡು ಅವರೊಂದು ಫ್ಯಾಮಿಲಿ ಫೋಟೋ ತಕ್ಕೊಳ್ತಾರೆ, ನೋಡ್ತಿರ್ಬೋದು ಇಲ್ಲಿ. ಹಾಗೆಯೇ ರಕ್ಷಿತಾರವರ ಅಮ್ಮ ಹಾಗೂ ತಂಗಿ ಇಬ್ಬರೂ ಸೇರಿ ರಕ್ಷಿತಾ ನಮಗೂ ಗಿಲ್ಲಿ ಜೊತೆ ಒಂದು ಫೋಟೋ ಬೂತ್ ಅಂದರೆ ಫ್ಯಾಮಿಲಿ ಫೋಟೋ ಬೂತ್ ಬೇಕಂತ ಕೇಳಿದಾಗ ರಕ್ಷಿತಾ ಗಿಲ್ಲಿ, ಮಾಳು ಹಾಗೆ ರಘು ರವರನ್ನು 3 ಜನರನ್ನು ಕರೆದು ಅವರ ಫ್ಯಾಮಿಲಿ ಫೋಟೋ ಬೂತ್ ಜೊತೆ ಸೇರಿ ಒಂದು ಫೋಟೋ ತೆಗೆಸ್ಕೊಳ್ತಾರೆ. ಇದು ನಿಜವಾಗಿಯೂ ಫ್ಯಾಮಿಲಿ ಶೋನಾ ಅಥವಾ ಗಿಲ್ಲಿ ಶೋನಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಂದಿರುವ ಫ್ಯಾಮಿಲಿ ಮೆಂಬರ್ಸ್ ಅವರ ಮಕ್ಕಳನ್ನು ಮಾತನಾಡಿಸುವುದರಲ್ಲಿ ಕಡಿಮೆ ಟೈಮ್ ಪಾಸ್ ಮಾಡಿದ್ರೆ ಇಲ್ಲಿ ಅತಿ ಹೆಚ್ಚು ಟೈಮ್ನ ಗಿಲ್ಲಿ ಜೊತೆನೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಒಟ್ಟು 6 ಜನ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ. ಅದರಲ್ಲೂ 4 ಓಟು ಗಿಲ್ಲಿಗೆ ಹೋಗಿದ್ದಾವೆ. ಅದೇ ರೀತಿ ಇನ್ನು 5 ಜನರ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಬರುವುದು ಬಾಕಿ ಇದೆ. ಗಿಲ್ಲಿ, ಕಾವ್ಯ, ಸ್ಪಂದನ, ಮಾಳು, ರಘು ಅವರು. ಅಂದರೆ ರಘು ಅವ್ರ ಫ್ಯಾಮಿಲಿ ಬಂದು ಐ ಥಿಂಕ್ ರಕ್ಷಿತಾ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ರಕ್ಷಿತಾ ರಘು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅದೇ ರೀತಿ ಮಾಳುರವರ ಫ್ಯಾಮಿಲಿ ಕೂಡ ರಕ್ಷಿತಾಗೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನು ಕಾವ್ಯವರ ಫ್ಯಾಮಿಲಿ ಗಿಲ್ಲಿಗೆ ಕೊಡ್ತಾರೆ. ಸ್ಪಂದನ ಅವರ ಫ್ಯಾಮಿಲಿ ಕೂಡ ಗಿಲ್ಲಿಗೆ ಕೊಡ್ತಾರೆ. ರಘು ಅವರ ಫ್ಯಾಮಿಲಿ ಕೂಡ ರಕ್ಷಿತಾಗೆ ಕೊಡ್ತಾರೆ ಅಂತ ಹೇಳಿದ್ದೀನಿ. ಇನ್ನು ಗಿಲ್ಲಿಯವರ ಫ್ಯಾಮಿಲಿ ಬಂದು ಕೂಡ ರಕ್ಷಿತೆ ಕೊಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ನೋಡುವ ಇಲ್ಲಿ ಗಿಲ್ಲಿ ಅಥವಾ ರಕ್ಷಿತನ ನಡುವೆ ಒಂದು ಕಾಂಪಿಟೇಷನ್ ಇರ್ತಾರಾ ಅಥವಾ ಅಂದರೆ ಒಂದು ಟಾಸ್ಕ್ ಇರ್ತಾರಾ ಇಲ್ವಾ, ಯಾರಿಗೆ ಜಾಸ್ತಿ ಓಟ್ ಬಂದಿದೆಯೋ ಅವರೇ ಕ್ಯಾಪ್ಟನ್ ಆಗ್ತಾರ ಅಂತ ನೋಡಬೇಕು. ಜಾಸ್ತಿ ಓಟ್ ಬಂದವ್ರಿಗೆ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಇಲ್ಲಿ 100% ಗಿಲ್ಲಿನೇ ಈ ವಾರದ ಕ್ಯಾಪ್ಟನ್ ಅಂತ ತಿಳ್ಕೊಬಿಡಿ. ಇವತ್ತು ಗಿಲ್ಲಿಯವರ ಫ್ಯಾಮಿಲಿಯವರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಮಿಸ್ ಮಾಡದೆ ಎಪಿಸೋಡ್ ನೋಡಿ ಅಂತ ಹೇಳ್ತೀನಿ. ತುಂಬ ಫನ್ ಇರುತ್ತೆ. ಇನ್ನು ಬಿಗ್ ಬಾಸ್ ಮುಗಿಯಲು ಬರೀ 4 ವಾರಗಳಿದಾವೆ ಅಷ್ಟೇ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಬಿಗ್ ಬಾಸ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು 1 ಮ್ಯಾನ್ ಶೋ ಹೌದು, ಬಟ್ ಹೇಳೋಕ್ಕಾಗೋದಿಲ್ಲ, ಕೊನೆ ಕ್ಷಣದಲ್ಲಿ ಏನಾದರೂ ಚೇಂಜ್ ಆಗ್ಬೋದು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.